ಇವತ್ತು ಕರ್ನಾಟಕ ರಾಜ್ಯ ಕುಂಬಾರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆ ಒಕ್ಕೂಟ ಮತ್ತು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ವತಿಯಿಂದ ನಡೆದಿರುವಂಥ ಕುಂಭ ಕಲಾವಳಿಯ ಬಗ್ಗೆ ವಿಶೇಷವಾಗಿ ಕರೆದಿರುವಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ಎಲ್ಲ ಆತ್ಮೀಯ ಪತ್ರಿಕಾ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಕುಂಬಾರ ಕುಲ ವೇದಿಕೆಯ ಒಂದು ಸಂಸ್ಥಾಪಕರಾದಂಥ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಇದ್ದಾರೆ. ಅದೇ ರೀತಿ ವಿಭಾಗೀಯ ಅಧ್ಯಕ್ಷರಾದಂಥ ಸುಕುಮಾರ್ ಬಂಟ್ವಾಲ್ ಇದ್ದಾರೆ, ಹಾಗೂ ಪ್ರಧಾನ ಕಾರ್ಯದರ್ಶಿಯಾದಂಥ ನವೀನ್ ಮಜಲ್ ಇದ್ದಾರೆ, ಹಾಗೂ ನಮ್ಮ ವ್ಯವಸ್ಥಾಪನಾ ಸಂಚಾಲನಾ ಸಮಿತಿಯ ಅಧ್ಯಕ್ಷರಾದಂಥ ಜಯರಾಜ್ ಪ್ರಕಾಶ್ ಅವರಿದ್ದಾರೆ, ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಯೋಜಕರಾದಂಥ ರಾಧಾಕೃಷ್ಣ ಬಂಟ್ವಾಲ್ ಅವರಿದ್ದಾರೆ, ಅದೇ ರೀತಿ ಜಯಂತ್ ಸಂಗೊಳ್ಳಿ ಅವರಿದ್ದಾರೆ. ಈಗಾಗಲೇ 17 ವರ್ಷಗಳಿಂದ ರಾಜ್ಯವ್ಯಾಪಿ ಕುಲಾಲರ ಒಂದು ಸಂಘಟನಾತ್ಮಕವಾಗಿ ಯುವಕರಿಗೆ ಅದೇ ರೀತಿ ಹಿರಿಯರ ಆಶೀರ್ವಾದವನ್ನು ಪಡೆದು ಸಾಮಾಜಿಕವಾಗಿ ಅದೇ ರೀತಿ ಸಮಾಜದ ಒಗ್ಗಟ್ಟು ಅದೇ ರೀತಿ ಅಭಿವೃದ್ಧಿಯ ದೃಷ್ಟಿಯಿಂದ ಸ್ಥಾಪಿತವಾಗಿರುವಂಥ ರಾಜ್ಯ ಕುಲಾಲರ ಈ ಒಂದು ಒಕ್ಕೂಟಕ್ಕೆ ಇದೀಗ 17 ವರ್ಷದ ಹಾದಿಯಲ್ಲಿದ್ದೀವಿ. ಕಳೆದ 17 ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಕೆಲಸದೊಟ್ಟಿಗೆ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅದು ಸಮಾಜದಲ್ಲಿರುವಂಥ ಕಟ್ಟಕಡೆಯ ಒಂದು ಆರ್ಥಿಕ ದುರ್ಬಲರಿಂದ ಹಿಡಿದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಒಕ್ಕೂಟ ಮಾಡಿ ಆ ಒಂದು ಸಂಘಟನಾತ್ಮಕವಾಗಿ ತೊಡಗಿಸಿಕೊಂಡಂಥ ಈ ಕಾಲಘಟ್ಟದಲ್ಲಿ ಇದೇ ಬರುವ ಆದಿತ್ಯವಾರ 4 ತಾರೀಕಿಗೆ ನಾವು ಸಮಾಜದ 45 ಜಿಲ್ಲೆಯ 46 ಸಂಘಗಳನ್ನು ಒಟ್ಟುಗೂಡಿಸಿ ಅದರಲ್ಲಿರುವಂಥ ಹಿರಿಯರು ಅದೇ ರೀತಿ ಎಲ್ಲ ಸಂಘಟನಾತ್ಮಕವಾಗಿರುವಂಥ ಜವಾಬ್ದಾರಿಯನ್ನು ತಗೊಂಡು ನಾವು ಕುಂಭ ಕಲಾವಳಿ ಎನ್ನುವಂಥ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಕೇವಲ ಕಾರ್ಯಕ್ರಮವಾಗದೆ ಸಾಮಾಜಿಕ ಚಿಂತನೆ ಇಟ್ಟು ನನ್ನ ಜಿಲ್ಲಾಧ್ಯಕ್ಷತೆಯಲ್ಲಿ ಈಗಾಗಲೇ ಆ ಪದಗ್ರಹಣ ಕಾರ್ಯಕ್ರಮ ಬೆಳಿಗ್ಗೆ 8-8:30 ಪದಗ್ರಹಣ ಕಾರ್ಯಕ್ರಮ, ಅದೇ ರೀತಿ 9 ಗಂಟೆಯಿಂದ 9:30 ಒಳಗೆ ಡಾಕ್ಟರ್ ಮೋಹನ್ ಅವರ ಮುಖಾಂತರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಉದ್ಘಾಟನೆ, ಅದೇ ರೀತಿ ನಮ್ಮ ಪರಮ ಪೂಜ್ಯ ಸ್ವಾಮೀಜಿ ಅಂತ ಮೋಹನ್ದಾಸ್ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯ ಆಶೀರ್ವಾದದೊಂದಿಗೆ ಮುಳ್ಳಿಯ ಸ್ವಾಮೀಜಿ, ಅದೇ ರೀತಿ ನಡುಬಟ್ಟಿನ ರವಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಜವಾಬ್ದಾರಿ ತಗೊಂಡು ಬೆಳಿಗ್ಗೆ ನಾವು ಕಾರ್ಯಕ್ರಮ ಉದ್ಘಾಟನೆಗೊಂಡು ಮಧ್ಯಾಹ್ನಕ್ಕೆ 11-11:30 ಗಂಟೆಗೆ ಸಭಾ ಕಾರ್ಯಕ್ರಮ, ಹಾಗೂ ಸಂಜೆಗೆ ಕರಾವಳಿ ಕುಂಭ ಕಲಾವಳಿಯ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮ ಜರಗಲಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಮೈಸೂರಿನ ಒಡೆಯರಾದ ಯದುವೀರವರು ನಮ್ಮ ಒಂದು ಕರೆಗೆ ಸ್ಪಂದಿಸಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ವಿವಿಧ ಗಣ್ಯರು ಸಭಾಪತಿಯಾದಂಥ ಯು ಟಿ ಖಾದರ್ ಸಾಹೇಬರು ಇರ್ಬೋದು, ಅದೇ ರೀತಿ ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಜೇಶ್ ಚೌಟ್ರು, ಅದೇ ರೀತಿ ನಮ್ಮ ಸ್ಥಳೀಯ ಎಲ್ಲ ಶಾಸಕರು, ವೇದವಾಸ್ ಕಾಮತ್ ಇರ್ಬೋದು, ಎಲ್ಲ ಸ್ಥಳೀಯ ಶಾಸಕರು ಹಾಗೂ ಮಿನಿಸ್ಟರ್ ಆದಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಸಂಘಟನೆಯ ಜವಾಬ್ದಾರಿಯನ್ನು ಒತ್ತು ನೀಡಿ ನಮ್ಮ ರಾಜ್ಯ ಅಧ್ಯಕ್ಷರು, ಅದೇ ರೀತಿ ನಮ್ಮ ಅಣ್ಣಯ್ಯ ಕುಲಾಲ್ ಆಗಿರ್ಬೋದು, ಅದೇ ರೀತಿ ನಮ್ಮ ಶ್ರೀನಿವಾಸ ವೇಲ್ ಅವರ ಒಂದು ಸಂಪರ್ಕದಲ್ಲಿ ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಪ್ರೀತಿ ಇಟ್ಟು ಮಂಗಳೂರಿಗೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳುವಂಥ ಭರವಸೆ ಈಗಾಗಲೇ ನೀಡಿದ್ದಾರೆ. ಒಂದು ಅದ್ದೂರಿಯಂಥ ಸಾಮಾಜಿಕ ಕಾರ್ಯಕ್ರಮದೊಟ್ಟಿಗೆ ನಾನು ಬೆಳೆಸ್ಕೊಂಡು ಬಂದಿರುವಂಥ 13 ವರ್ಷಗಳಿಂದ ಬೆಳೆಸ್ಕೊಂಡಿರುವಂಥ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮುಖಾಂತರ ಸಮಾಜದಲ್ಲಿರುವಂಥ ಶೈಕ್ಷಣಿಕ ಅದೇ ರೀತಿ ಆರೋಗ್ಯವಾಗಿ ಒಂದು ಸಹಾಯವನ್ನು ನೀಡುವಂಥ ದೊಡ್ಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಈಗಾಗಲೇ ನಿಮ್ಮೆಲ್ಲರ ಸಹಕಾರವನ್ನು ಈಗಾಗಲೇ ಪತ್ರಿಕಾ ಮಾಧ್ಯಮದ ಮೂಲಕ ಅದೇ ರೀತಿ ಪತ್ರಿಕಾ ಹೇಳಿಕೆ ಮೂಲಕ ಈಗಾಗಲೇ ನಾವು ಕೊಡ್ತಾ ಇದ್ದೀವಿ. ಅದೇ ರೀತಿ ಆ ಕಾರ್ಯಕ್ರಮ ಬೆಳಿಗ್ಗೆ 8:30ರಿಂದ ಸಂಜೆ 9-9:30 ಗಂಟೆವರೆಗೆ ನಿರಂತರವಾಗಿ ನಡೀತಾ ಬರ್ತದೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಸಮಾಜದಲ್ಲಿ ನಾವು ಈಗಾಗಲೇ ಒಂದು ಹಿರಿಯರಿಂದ ನಾವು ಆಶೀರ್ವಾದ ಪಡ್ಕೊಂಡು ಬಂದಿರ್ತೀವಿ ಅಂತ ಹೇಳ್ತೀವಿ. BS ಕುಲಾಲ್ರು ಸಹಕಾರ ಸಿಂಧೂರ ಬಿರುದು ಸನ್ಮಾನ ಕಾರ್ಯಕ್ರಮದಲ್ಲಿ ಅವರಿಗೆ ಸಿಗ್ತಾ ಇದೆ. ಅದೇ ರೀತಿ ಒಂದು 10 ಜನ ಸಾಧಕರು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಸಮೇತ ಉದ್ಯಮ ಕ್ಷೇತ್ರದಲ್ಲಿರುವಂಥ ಉದ್ಯಮಿಗಳಿಗೆ, ಅದೇ ರೀತಿ ಸಮಾಜದಲ್ಲಿ ಸೇವೆ ಮಾಡಿರುವಂಥ ಸೀತಾರಾಮ್ ಬಂಗೇರುವಂಥ ಒಂದು ಸಾಧಕರಿಗೆ ನಾವು ಈ ಸನ್ಮಾನವನ್ನು ನೀಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಜಿಲ್ಲಾ ಸಮಿತಿಯಿಂದ ಈಗಾಗಲೇ ಒಂದು 200ಕ್ಕಿಂತಲೂ ಹೆಚ್ಚಿನ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಆರಂಭಿಸಿ ದುಡಿತಾ ಇದ್ದಾರೆ. ಕಳೆದ 2 ತಿಂಗಳಿಂದ ಅದರ ಬಗ್ಗೆ ಪೂರ್ವಭಾವಿಯಾಗಿ ಹಲವಾರು ಸಭೆಗಳು ನಡೆದಿದೆ. ಇದೀಗ ನಾವು ಈ ಕಾರ್ಯಕ್ರಮಕ್ಕೆ ಅಂತಿಮ ರೂಪವನ್ನು ಕೊಡುವಂಥ ದೃಷ್ಟಿಯಲ್ಲಿ ಆ ಕಾರ್ಯಕ್ರಮ ಜನವರಿ 4ಕ್ಕೆ ಅದ್ದೂರಿಯಾಗಿ ಮಾಡುವಂಥ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಸಾಮಾಜಿಕವಾಗಿ 15ಕ್ಕಿಂತಲೂ ಮಿಕ್ಕಿ ತಂಡಗಳು ಈಗಾಗಲೇ ಹೆಸರು ನೋಂದಾಯಿಸಿ ಜಿಲ್ಲೆಯಲ್ಲಿರುವಂಥ ಪ್ರತಿ ಸಂಘ, ಅದು ಕಾಸರಗೋಡಿಂದ ಇರ್ಬೋದು, ಉಡುಪಿ ಜಿಲ್ಲೆಯಿಂದ ಇರ್ಬೋದು, ಮಂಗಳೂರಿಂದ ಕನಿಷ್ಠ ಒಂದು 12-13 ತಂಡಗಳು ಭಾಗವಹಿಸಿ ಆ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮ ವೈವಿಧ್ಯ ಕಾರ್ಯಕ್ರಮ ಆಗ್ತಾಯಿದೆ. ಅದರ ಒಂದು ಸ್ಪರ್ಧಾ ಕಾರ್ಯಕ್ರಮ ಇಟ್ಟಿದ್ದೀವಿ. ಅದು ಕೂಡ ದಕ್ಷಿಣ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಸಮುದಾಯದಿಂದ 51,000 ರೂಪಾಯಿ ಪ್ರಥಮ ಬಹುಮಾನ, 31,000 ರೂಪಾಯಿ ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ
21,000 ರೂಪಾಯಿ ಹಾಗೂ ಭಾಗವಹಿಸುವಂಥ ಪ್ರತಿ ತಂಡಗಳಿಗೆ ಕೂಡ 7,000 ರೂಪಾಯಿ ನಾವು ನಗದನ್ನು ಗೌರವವಾಗಿ ಕೊಡ್ತಾ ಇದ್ದೀವಿ. ಅಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಯಶಸ್ವಿ ಕಾರ್ಯಕ್ರಮವಾಗಿ ಮಾಡಲು ಈಗಾಗಲೇ ಮಾಧ್ಯಮದವರು ನಮಗೆಲ್ಲರಿಗೂ ಕುಲಾಲ ಕುಂಬಾರ ವೇದಿಕೆ ಪ್ರತಿ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಇದ್ದಿದ್ದೀರಿ. ಆದ ಕಾರಣ ಈಗಲೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂಥ ಜವಾಬ್ದಾರಿಯನ್ನು ಮಾಧ್ಯಮದ ಮೇಲೆ ಆಗ್ತಾ ಮುಂದಿನ 2 ಮಾತುಗಳನ್ನು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಅಣ್ಣಯ್ಯ ಕುಲಾರವರು ಹೇಳ್ತಾರೆ. ನಮಸ್ತೆ, ತಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ನಾವು ಪತ್ರಿಕಾ ಮಾಧ್ಯಮದ ಮಿತ್ರರ ಜೊತೆಗೆ ಈ ಯುವ ವೇದಿಕೆ ಬೆಳ್ಕೊಂಡು ಬಂದಿದ್ದು ನಿಮ್ಗೆ ಗೊತ್ತಿದೆ. 2000 ಹೊತ್ತಿಗೆ ಯುವಕರೆಲ್ಲ ಸಾಮಾಜಿಕ ಸಂಘಟನೆಗಳಿಂದ ದೂರ ಆಗ್ತಿದ್ರು. ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ಸಂಘಟನೆಗಳಲ್ಲಿ ಹಿರಿಯರು ಬಿಟ್ಟರೆ ಯುವಕರು ಇರ್ತಿರ್ಲಿಲ್ಲ. ಯುವಕರೆಲ್ಲ ಸೋಷಿಯಲ್ ಮೀಡಿಯಾ ಅಥವಾ ಅವ್ರ ಮನೆ ಬಿಟ್ಟು ಬೇರೆ ಬೇರೆ ಉದ್ಯಮಕ್ಕೆ ಹೋಗಿದ್ದರಿಂದ ಅವರ ಸಂಘಟನೆ ಆಗ್ತಿರ್ಲಿಲ್ಲ. ಅದನ್ನು ಮನಗೊಂಡ ನಾವು ಯುವ ವೇದಿಕೆ ಅನ್ನೋ ಕಾನ್ಸೆಪ್ಟನ್ನು ತಯಾರು ಮಾಡಿದ್ದು. ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ. ಈ ಕರಾವಳಿಯಲ್ಲಿ ಸುಮಾರು 70 ಕುಲಾಲ ಸಂಘಟನೆಗಳಿದ್ದಾವೆ. ಅದರ ಒಂದು ಸಂಘಕ್ಕೆ ಇನ್ನೊಂದು ಸಂಘಟನೆ ಸಂಬಂಧ ಇರಲಿಲ್ಲ. ಯಾಕಂದರೆ ಎಲ್ಲರೂ ಸಪ್ರೇಟ್ ರಿಜಿಸ್ಟರ್ ಆಗಿದ್ದರು. ಬಯಲ ಪ್ರಕಾರ ಯಾರಿಗೂ ಒಟ್ಟಾಗ್ಲಿಕ್ಕೆ ಆಗ್ತಿರಲಿಲ್ಲ. ಅವ್ರನ್ನೆಲ್ಲ ಒಟ್ಟು ಮಾಡಬೇಕು ಅನ್ನೋ ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಅಂತ ಮಾಡಿದೆ. ಯಾಕಂದರೆ ಇಲ್ಲಿ ಕುಲಾಲರನ್ನ ಕುಲಾಲ ಮೂಲ್ಯ ಅಂತ ಕರಿತೇವೆ. ಆದರೆ ನೀವು ಉತ್ತರಕ್ಕೆ ಹೋದ ಹಾಗೆ ಉಡುಪಿ, ಕುಂದಾಪುರ, ಬೈಂದೂರು ಕಡೆ ಕುಂಬಾರ, ಹಾಂಡ, ಗುನುಗ ಅಂತ ಕರೀತಾರೆ. ಮೈಸೂರು, ಮಂಡ್ಯದ ಕಡೆ ಹೋದರೆ ಅವರನ್ನು ಕುಂಬಾರ ಶೆಟ್ಟಿ, ಚಕ್ರಸಾಲಿ ಅಂತ ಕರಿತೇವೆ. ಬಟ್ ಎಲ್ಲರೂ ಮಡಿಕೆ ಮಾಡುವ ಕುಟುಂಬದವರು. ಅವ್ರನ್ನೆಲ್ಲ ಒಟ್ಟು ಮಾಡಬೇಕು. ಕುಂಬಾರರು ತುಂಡಾಗಿ ಹೋಗಿದ್ದಾರೆ. ಇಲ್ಲಿ ತುಳು ಮಾತಾಡ್ತಾರೆ, ಮೂಲ್ಯ ಹೇಳ್ತಾರೆ. ಅಲ್ಲಿ ಕುಂದಾಪುರದಲ್ಲಿ ಕನ್ನಡ ಮಾತಾಡ್ತಾರೆ, ಹಾಂಡ ಹೇಳ್ತಾರೆ. ಆ ಕಡೆ ಉತ್ತರ ಕನ್ನಡಕ್ಕೆ ಹೋದರೆ ಗುನುಗ ಹೇಳ್ತಾರೆ. ಇವ್ರನ್ನೆಲ್ಲ ಒಟ್ಟು ಮಾಡಬೇಕಂತ ನಾವು ಆರಂಭಿಸಿದ್ದು. ಆರಂಭಿಸಿದಾಗ ಸಾಕಷ್ಟು ನಿಮ್ಗೆ ಗೊತ್ತಿದೆ, ಹೊಸ ಸಂಘಟನೆಗಳು ಹುಟ್ಕೊಳ್ಳೋಕೆ ಅಪಸ್ವರಗಳಿರ್ತೇವೆ. ಬಟ್ ಈ ಸಂಘ ಹುಟ್ಟಿ 17 ವರ್ಷ ಆಯಿತು. ಆರಂಭ ಮಾಡುವಾಗ ನಾವು 4-6 ಜನ ಇದ್ವಿ. ಇವತ್ತು ಇಡೀ ರಾಜ್ಯದ ಫಸ್ಟಿಗೆ ಕುಲಾಲ ಸಮುದಾಯದವರು ಎಲ್ಲೆಲ್ಲ ಇದ್ದರೂ ಅವ್ರನ್ನೆಲ್ಲ ಒಟ್ಟು ಮಾಡಿದ್ವಿ. ಈಗ ಕುಲಾಲ ಸಮುದಾಯದ ಸಂಘಟನೆ ನೋಡಿ ಕುಂಬಾರ ಸಮುದಾಯದವರು, ಲಿಂಗಾಯತ್ ಕುಂಬಾರ ಸೇರ್ಕೊಳ್ತಿದ್ದಾರೆ. ನಿಮ್ಮೆಲ್ಲರ ಗಮನಕ್ಕೆ ಅವತ್ತು ಅನುರಾಧ ಕುಲಾಲ್ ಅಂತ ಹುಡುಗಿಗೆ 30 ಲಕ್ಷ ರೂಪಾಯಿಯನ್ನ ಕ್ರೌಡ್ ಫಂಡ್ ಮಾಡಿದ್ದು ಕುಲಾಲ ಯುವ ವೇದಿಕೆ. ಇದು 2010ನಲ್ಲಿ ಯಾವುದೇ ಯುವ ಸಂಘಟನೆಗಳು ಅಷ್ಟು ಕೆಲಸ ಮಾಡಲಿಲ್ಲ. ಅವರಿಗೆ ಬ್ಲಡ್ ಕ್ಯಾನ್ಸರ್ ಆದಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿ ಅವಳ ಅಕೌಂಟಿಗೆ ದುಡ್ಡು ಹೋಗಿದ್ದು. ಕೆಲವೊಮ್ಮೆ ದುಡ್ಡನ್ನೆಲ್ಲ ಯಾರ್ಯಾರ ಅಕೌಂಟಲ್ಲಿ ಕಲೆಕ್ಟ್ ಮಾಡ್ತಾರೆ. ನಾವು ನೇರವಾಗಿ ಫಲಾನುಭವಿಗಳ ಅಕೌಂಟಿಗೆ ಮಾಡ್ತೇವೆ. ಮತ್ತೆ ತುಂಬೆಯಲ್ಲಿ ಒಬ್ಬರು ಸುಟ್ಟು ಹೋಗಿದ್ರು, ಕರಿಕಲಾಗಿದ್ರು, ಸುಟ್ಟು ಹೋಗಿ ಉದಯವಾಣಿ ಪೇಪರಲ್ಲೇ ಅವರು ಬಂತು. ಅವರು ನೋಡೋರೆಲ್ಲ ವಾಸನೆ ಬರ್ತಿದ್ದಾರೆ. ಅದು ಯುವ ವೇದಿಕೆ ಚಾಲೆಂಜ್ ಆಗಿ ತಗೊಂಡು ಅವರನ್ನು ಪ್ಲಾಸ್ಟಿಕ್ ಸರ್ಜರಿಯನ್ನು ಫ್ರೀಯಾಗಿ ಮಾಡಿಸಿದ್ವಿ. ಒಂದು ಮಂಗಳೂರಿನ AJ ಹಾಸ್ಪಿಟ್ಲ್ನಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅವರಿಗೆ ಬಂದ ಹಣವನ್ನು, ಅದೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ದುಡ್ಡು ಕೊಟ್ಟಿದ್ದಾರೆ. ಹಣದಿಂದ ಅವರಿಗೆ ಒಂದು ಮನೆ ಕಟ್ಟಿಕೊಟ್ಟಿದ್ದೇವೆ ತುಂಬೆಯಲ್ಲಿ. ಹಾಗೆ ಸುಮಾರು ಒಂದು 10-15 ಮನೆಯನ್ನು ಇಡೀ 2 ಜಿಲ್ಲೆಯಲ್ಲಿ ಕಟ್ಟಿಕೊಟ್ಟಿದ್ದೇವೆ. ಎಷ್ಟೋ ಜನರಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಿದ್ದವರಿಗೆ, ಕಾಲೇಜಿಗೆ ಹೋಗ್ಲಿಕ್ಕೆ ಆಗ್ತಿದ್ದವರಿಗೆ, ಶೈಕ್ಷಣಿಕ ಸಮಸ್ಯೆ ಇದ್ದರೆ, ಮನೆ ಬಿದ್ದರೆ, ಸ್ಮಶಾನ ಹಾಳಾಗಿದ್ದರೆ, ಖಾಲಿ ಕುಲಾಲ ಸಮುದಾಯ ಅಲ್ಲ, ಹೆಸರಿಗೆ ಮಾತ್ರ ಕುಲಾಲ ಸಂಘ, ಕುಲಾಲ ಯುವ ವೇದಿಕೆ, ಅದು ಎಲ್ಲ ಸಮುದಾಯದವರು ಸೇರಿಕೊಂಡು ನಾವೊಟ್ಟಿಗೆ ಕೆಲಸ ಮಾಡಿದ್ದೇವೆ. ದೇವಸ್ಥಾನ ಶ್ರಮದಾನ, ರಸ್ತೆ ಶ್ರಮದಾನ, ಹೀಗೆ ಸಾಕಷ್ಟು ಕೆಲಸಗಳನ್ನು ಮಾಡಿ ಕುಲಾಲ ಯುವ ವೇದಿಕೆ ಹೆಚ್ಚು ಕಡಿಮೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸುಮಾರು 5 ಕೋಟಿಯಷ್ಟು ಹಣವನ್ನು ಫಲಾನುಭವಿಗಳಿಗೆ ಮುಟ್ಟಿಸಿದೆ. ಕಾಡಿಬೇಡಿ ಯಾರ್ದೋ ತಗೊಂಡು ಕೊಟ್ಟಿರ್ಬೋದು, ನಮ್ಮ ಕೈಯಿಂದಲೂ ಕೊಟ್ಟಿರ್ಬೋದು, ಸರ್ಕಾರದಿಂದಲೂ ತೆಗೆಸಿಕೊಟ್ಟಿರ್ಬೋದು, ಶ್ರಮದಾನವೂ ಮಾಡಿರ್ಬೋದು. ಬಟ್ ನಿಮಗೊಂದು ಆಶ್ಚರ್ಯ ಆಗ್ತದೆ, ನಮ್ಗೆ ಲಾಸ್ಟಿಗೆ ಕಳೆದ ವರ್ಷ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಯುವ ವೇದಿಕೆ. ಆವಾಗ ನಮಗೆ ರಿಜಿಸ್ಟರ್ ಇರಲಿಲ್ಲ. ಯಾಕಂದರೆ ನಾವೆಲ್ಲೂ ರಿಜಿಸ್ಟರ್ ಮಾಡದೆ ಒಬ್ರಿಗೊಬ್ರಿಗೆ ಹೇಳ್ಕೊಂಡು ಕೆಲಸ ಮಾಡಿ ಬಡವರಿಗೆ ಸಹಾಯ ಮಾಡ್ತಿದ್ವಿ. ಆ ಸಮಯದಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ. ನಾವು ರಾಜ್ಯೋತ್ಸವಕ್ಕೆ ಅಪ್ಲೈ ಮಾಡಬೇಕಾದ್ರೆ ರಿಜಿಸ್ಟರ್ ಬೇಕು, ಅಕೌಂಟ್ ಬೇಕು ಅಂತ. ಅಲ್ಲಿವರೆಗೆ ನಮ್ಮ ಹತ್ರ ಅಕೌಂಟು ಇರಲಿಲ್ಲ. ನಾವು ನೇರವಾಗಿ ಫಲಾನುಭವಿಗಳಿಗೆ ಹಣವನ್ನು ಮುಟ್ಟಿಸ್ತಿದ್ವಿ. ಹಾಗಾಗಿ ಜನರಿಗೆಲ್ಲ ತುಂಬ ಖುಷಿಯಾಗಿದ್ದು, ಖಾಲಿ ಕುಲಾಲ ಸಮುದಾಯ ಅಲ್ಲ, ಬಿಲ್ಲವ, ಶೆಟ್ರು, ಬ್ರಾಹ್ಮಿಣ್ಸು, ಬಂಟು, ದೇವಾಡಿಗ, ಶೆಟ್ಟಿಗಾರ್, ಈ ಎಲ್ಲ ಸಮುದಾಯದವರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದು ಒಳ್ಳೆ ಹೆಸರು ಬಂತು ಈ ಸಂಘಟನೆಗೆ. ಈ ಸಂಘಟನೆಯಿಂದ ಆರೋಗ್ಯ ಸೇವೆಯನ್ನು ಮಾಡ್ತಿದ್ವಿ, ಕ್ಯಾಂಪ್ ಮಾಡ್ತಿದ್ವಿ. ಈಗಲೂ ಒಂದು ಮನೆಗೆ ನಾಳೆಗೆ ಒಂದು ಸುಮಾರು 5 ಲಕ್ಷ ರೂಪಾಯಿ ಒಂದು ಬಜೆಟ್ ಮನೆಯನ್ನು ಕಟ್ಟಿಕೊಡ್ಲಿಕ್ಕೆ ಈಗ ತಗೊಳ್ತಿದ್ದೇವೆ. ಕನ್ಯಾಣದಲ್ಲಿ ಒಬ್ಬರು ಮನೆ ಮೊನ್ನೆ ಸುಟ್ಟೋಯ್ತು. ನಮ್ಮ ವಿಷಯ ಗಮನಕ್ಕೆ ಬಂತು, ನಾವು ತಗೊಂಡು ಶ್ರಮದಾನ ಮಾಡ್ತಾರೆ. ನಮ್ಮಲ್ಲಿ ಆಚಾರ್ಯರಿದ್ದಾರೆ, ನಮ್ಮಲ್ಲಿ ಮರದ ಕೆಲಸ ಮಾಡುವವರು, ಗೋಡೆ ಕೆಲಸ ಮಾಡುವವರು, ಇವ್ರನ್ನೆಲ್ಲ ನಾವು ಕರ್ಕೊಂಡು ಹೋಗ್ತೇವೆ. ಒಂದಿನ ಅಲ್ಲಿ ಕೆಲಸ ಮಾಡ್ತೇವೆ, ಅಲ್ಲಿ ಶ್ರಮದಾನ ಮಾಡಿ ಬರ್ತೇವೆ. ಈ ರೀತಿ ಕೆಲಸಗಳನ್ನು ಸುಮಾರು 10-15 ಮನೆಯನ್ನು ಕಟ್ಕೊಟ್ಟಿದ್ದೇವೆ ಕುಲಾಲ ಯುವ ವೇದಿಕೆ. ಇದನ್ನು ನೋಡಿ ನಾವು ಆರಂಭವಾಗಿ 18-20 ವರ್ಷ ಆಗಿದೆ. ಇದನ್ನು ನೋಡಿ ಬೇರೆ ಬೇರೆ ಸಮುದಾಯದವರು, ಬೇರೆ ಬೇರೆ ಸಮುದಾಯ, ನಾನು ಯಾವ ಜಾತಿ ಹೇಳಲಿಕ್ಕಿಲ್ಲ, ಅವರೆಲ್ಲರೂ ಯುವ ವೇದಿಕೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಸಂಘ ಯುವ ವೇದಿಕೆಯಲ್ಲಿ UK-ಯಲ್ಲಿ, USA-ಯಲ್ಲಿ, ಆಸ್ಟ್ರೇಲಿಯಾದಲ್ಲಿ ನಮ್ಮ ಸಮುದಾಯದಿಂದ ಓದಿ ಹುಡುಗರಿದ್ದಾರೆ. ಡಾಕ್ಟರ್ಸು, ಇಂಜಿನಿಯರ್ಸ್, ಕುಲಾಲ ಸಮುದಾಯದಲ್ಲಿ ಸಾಕಷ್ಟು ಜನ ಎಜುಕೇಟೆಡ್ ಹುಡುಗರಿದ್ದಾರೆ, ಟೀಚರ್ಸ್ ಇದ್ದಾರೆ. ಅವರೆಲ್ಲ ಕೈ ಜೋಡಿಸಿದಿಂದ ಇಷ್ಟು ವರ್ಷ ಬೆಳೀಲಿಕ್ಕೆ ಸಾಧ್ಯ ಆಯಿತು. ಸಮಾಜಮುಖಿ ಇದೊಂದು
ಏನು ಚಳುವಳಿ, ಮಹಿಳಾ ಮತ್ತು ಯುವ ಚಳುವಳಿ ಕುಲಾಲ ಯುವ ವೇದಿಕೆ ಅನ್ನೋದು ಜಾತಿಯ ಚಿಂತನೆಗಿಂತ ಹೆಚ್ಚು ಮಾನವೀಯ ಚಿಂತನೆಯಿಂದ ನಾವು ಈ ಕೆಲಸ ಮಾಡ್ತಿದ್ದೇವೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರಿಂದ ಇದು ಸಾಧ್ಯ ಆಯ್ತು. ನಾನು ಅದನ್ನು ಹುಟ್ಟು ಹಾಕುವಾಗ ನಮ್ಮೊತ್ತಿಗೆ ಯಾರು ಇರಲಿಲ್ಲ. ನಿಮ್ಮಂಥ ಕೆಲವು ಮಿತ್ರರು, ಮಾಧ್ಯಮದ ಮಿತ್ರರು ನಮ್ಗೆ ಸಪೋರ್ಟ್ ಮಾಡಿದ್ರಿಂದ ನೀವೆಲ್ಲ ಫೋನ್ ಮಾಡಿ, ಡಾಕ್ಟರ್ ಅಲ್ಲೊಂದು ಕುಲಾಲರ ಮನೆ ಬಿದ್ದಿದೆ, ಇಲ್ಲೊಬ್ರು ಬಡವರಿಗೆ ಗತಿ ಇಲ್ಲ, ಇಲ್ಲೊಬ್ರು ಕಾಯಿಲೆಯಿಂದ ಇದ್ದಾರೆ ಅಂತ ನೀವೆಲ್ಲ ಫೋನ್ ಮಾಡಿ ಹೇಳಿದಾಗ ಅದರಿಂದ ನಾವು ಪ್ರೇರಣೆ ಪಡೆದು ಈ ಸಂಘಟನೆ ಬೆಳೆದದ್ದು. ಇವತ್ತು ಅನಿಲ್ ದಾಸ್ ಅಂತವರು ಒಳ್ಳೆಯ ನಾಯಕತ್ವ ಸಿಕ್ಕಿದೆ ಜಿಲ್ಲೆಗೆ. ನಾನು ಆರಂಭ ಮಾಡುವಾಗ ರಾಜ್ಯಾಧ್ಯಕ್ಷ ಆಗಿರುವಾಗ ರಾಜ್ಯಕ್ಕೂ ಅಧ್ಯಕ್ಷ ನಾನೇ, ಜಿಲ್ಲೆಗೂ ನಾನೇ, ಎಲ್ಲದೂ ನಾನೇ, ಯಾರೂ ಇರಲಿಲ್ಲ, ಎಲ್ಲ ನಾನೇ ನಿಭಾಯಿಸ್ಕೊಂಡು ಮಾಡ್ತಿದ್ದೆ. ಬಟ್ ಈಗ ಯುವಕರು ಸಿಕ್ಕಿದ್ದಾರೆ. ಇದ್ರ ಮುಖ್ಯ ಗುರಿ ಪ್ರಥಮ, ದ್ವಿತೀಯ, ತೃತೀಯ ಹಂತದ ಯುವಕರನ್ನ, ನಾಯಕರನ್ನ ಬೆಳೆಸುವುದು. ಒಬ್ಬರೇ ಇರಬಾರ್ದು, ಮೊನೋಟನಸ್ ಆಗಬಾರ್ದು. ಕೆಲವು ಸಂಘಟನೆಗಳಲ್ಲಿ ನನ್ನದೇ ನಾನೇ ಅನ್ನುವ ಭಾವನೆಯಿಂದಾಗಿ ಸಂಘಟನೆಗಳು ಹಾಳಾಗ್ತವೆ. ಅದು ಆಗಬಾರ್ದು. ಯುವಕರನ್ನ ಇದು ಮಾಡಬೇಕು. ಮತ್ತೆ ನಿಮಗೆಲ್ಲ ಗೊತ್ತಿರಲಿ, ಕರಾವಳಿ, ಮಲೆನಾಡಿನ 5 ಜಿಲ್ಲೆಗಳಲ್ಲಿ ಸುಮಾರು 3 ಲಕ್ಷ ಕುಲಾಲರಿದ್ದಾರೆ. ಕುಂಬಾರ, ಮೂಲ್ಯ, ಹಾಂಡ, ಗುಣಗಾನವರು, ಇದು ಯಾರಿಗೂ ಗೊತ್ತಿಲ್ಲ. ಕರ್ನಾಟಕದಲ್ಲಿ 18 ಲಕ್ಷ ಕುಂಬಾರರಿದ್ದಾರೆ, ಯಾರೂ ಬರೆಯುವುದಿಲ್ಲ. ಯಾಕಂದ್ರೆ ನಾವು ಸಾಲಿಯಾನು, ಬಂಗೇರ, ಬಂಜನ್ ಅಂತಿದ್ದೇವೆ. ನಾವು ಶೆಟ್ರ, ನಾವು ಮಗವೀರ, ಬಿಲ್ಲವರ ಅಂತ ನಮಗೂ ಗೊತ್ತಾಗುತ್ತೆ, ಕನ್ಫ್ಯೂಷನ್ ಆಗ್ತದೆ ಸರ್ ನೇಮಿ. ಹಾಗಾಗಿ 3 ಲಕ್ಷ ಕುಂಬಾರರು ಇದ್ದೇವೆ ಕರಾವಳಿಯಲ್ಲಿ. ಬಂಟ್ವಾಳ 1ರಲ್ಲಿ 40,000 ಜನ ನಾವಿದ್ದೇವೆ. ಪುತ್ತೂರಲ್ಲಿ 20,000, ಬೆಳ್ತಂಗಡಿಯಲ್ಲಿ 20,000, ಸುರತ್ಕಲ್ಲಲ್ಲಿ, ಕೊಲ್ಯದಲ್ಲಿ, ಕುಂದಾಪುರದಲ್ಲಿ, ಮೂಲ್ಕಿಯಲ್ಲಿ, ನೀವು ಯಾವುದೇ ವಿಧಾನಸಭೆ ತಗೊಳ್ಳಿ 15ರಿಂದ 20,000 ಜನಸಂಖ್ಯೆ ಇದ್ದಾರೆ. ಆದರೆ ಈ ಸಮುದಾಯವನ್ನು ಎಲ್ಲರೂ ಉಪಯೋಗಿಸ್ಕೊಂಡಿದ್ದಾರೆ. ಯಾರು ಅವರಿಗೆ ಸಾಮಾಜಿಕ ಸ್ಥಾನಮಾನ ನೋಡೋ ಕೆಲಸ ಮಾಡಲಿಲ್ಲ. ಅದನ್ನು ಯುವ ವೇದಿಕೆ ಮಾಡ್ತಾ ಇದೆ. ಈ ಮಂಗಳೂರು ಪುರಸಭೆಯಲ್ಲಿ 10 ಜನ ಕಾರ್ಪೊರೇಟರ್ಗಳನ್ನು ಒಂದು ಕಾಲದಲ್ಲಿ ನಾವು ಕೊಟ್ಟಿದ್ವಿ ಕುಲಾಲ ಸಮುದಾಯ. ಇವತ್ತು ಅಷ್ಟು ಜನ ಇಲ್ಲ. ಈಗ ನೆಕ್ಸ್ಟಿನ ಚುನಾವಣೆಗಳಲ್ಲಿಯೂ ಆ ರೀತಿಯ ಒಂದು ಚಿಂತನೆ ಆಗ್ತಾ ಇದೆ. ನಮ್ಮ ಸಮುದಾಯದವರಿಗೂ ಕೊಡಿ ಸಾಮಾಜಿಕ ನ್ಯಾಯ ಅನ್ನೋ ಚಿಂತನೆಯಲ್ಲಿ ಅನಿಲ್ ದಾಸ್ ನೇತೃತ್ವದಲ್ಲಿ ಆ ಕೆಲಸ ಆಗ್ತಾ ಇದೆ. ನೀವೆಲ್ಲ ಸಹಕಾರ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಇದು ಸಮಾಜವನ್ನು ಕಟ್ಟುವ ಕೆಲಸ, ಇದು ವೈಯಕ್ತಿಕ ಅಲ್ಲ. ನಾವೆಲ್ಲ ನಮ್ಮ ದುಡ್ಡು ಒಂದು ಭಾಗವನ್ನು ಕೊಟ್ಟು ಮಾಡುವ ಕೆಲಸ. ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಈಗ ಕುಲಾಲ ಸಿಂಧೂರ ಅಂತ ಒಂದು ಕಾರ್ಯಕ್ರಮ. ಯಾಕಂದ್ರೆ ಕುಂಬಾರ ಸಮುದಾಯ ಅಂದ್ರೆ ಧಾರ್ಮಿಕ ಚಿಂತನೆಯಿಂದ ಬಂದ ಸಮುದಾಯ. ಇದರಲ್ಲಿ ಹಿರಿಯರನ್ನು ಗುರುತಿಸುವುದು. ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಸೀತಾರಾಮ್ ಕುಲಾಲ್ ಅಂತ ಒಬ್ಬ ಹಿರಿಯ ವ್ಯಕ್ತಿ ನಮ್ಮ ಸಮುದಾಯದವರು. BS ಕುಲಾಲ್ ಅಂತ ಒಬ್ಬ ಸಹಕಾರಿ ಸಿಂಧೂರ ಕೋಆಪರೇಟಿವ್ ಮೂವ್ಮೆಂಟ್ ಅನ್ನ ಮೇಲ್ಗಲ್ ತಂದವರು BS ಕುಲಾಲ್ ಅವರಿಗೆ. ಸೀತಾರಾಮ್ ಬಂಗೇರ್ ಅಂದ್ರೆ ಧಾರ್ಮಿಕ ಧರ್ಮ ನೆಲೆಯಲ್ಲಿ ನಿಮ್ಗೆ ಗೊತ್ತಿದೆ. ಈಗ ಈ ಭಾಗದಲ್ಲಿ ಸೀತಾರಾಮ್ ಬಂಗೇರ್ ಅಂದ್ರೆ ಕೊಲ್ಯದವರು ಯಾರಂತ ಎಲ್ಲರಿಗೂ ಗೊತ್ತಿದೆ. ಅವರು ಕುಂಬಾರ ಸಮುದಾಯದವರು. ಚಂದಪ್ಪ ಮೂಲ್ಯ ಉಪ್ಪಿನಂಗಡಿ ಒಬ್ಬ ಸೇನೆಯಲ್ಲಿ ದುಡಿದವರು. ಅವರಿಗೆ ಸುನೀಲಾಲ್ ಸಾಲಿಯಾನ್ ಮುಂಬೈ ನಮ್ಮ ಒಂದು ಮುಖ ಬೆಲೆಯಾಗಿರುವ ಬೊಂಬಾಯಿಯ ಕುಲಾಲ್ ಸಂಘದ ಮೇನ್ ಸ್ಪಾನ್ಸರ್ ಅವರು. ಹಾಗೆ ಪುರುಷೋತ್ತಮ್ ಕುಲಾಲ್ ಕಲ್ಬಾವಿ ವೀರನಾಳ ದೇವಸ್ಥಾನವನ್ನ ಕಟ್ಟಿ ಬೆಳೆಸುವುದರಲ್ಲಿ ಹೆಣಗಿದವರು. ಮತ್ತೆ ಚಿದಂಬರ ವೈಕಂಪಾಡಿ ನಿಮ್ಗೆಲ್ಲರೂ ಗೊತ್ತು, ಅವರು ಕುಂಬಾರರು. ಅವರು ಸಾಹಿತ್ಯ ಕ್ಷೇತ್ರದಲ್ಲಿ, ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿದ ಕೆಲಸ. ಅವರನ್ನ ಸಾವಿತ್ರಿ ಮಾಬಲಹಾಂಡ ಅಂತ, ಮಾಲಡಿ ಮಾಬಲಹಾಂಡ ಒಬ್ಬ ಪೊಲೀಸ್ ಅಧಿಕಾರಿ ಸಮಾಜಕ್ಕಾಗಿ ದುಡಿದದಕ್ಕಾಗಿ. ಗಿರೀಶ್ KH ವೇಣೂರು ಶಿಕ್ಷಣದಲ್ಲಿ. ವಿಠಲ್ ಕುಲಾಲ್ ಉದ್ಯಮ ಸಿಂಧೂರ ಅವರು, ವಿಠಲ್ ಕುಲಾಲ್ VK ಫರ್ನಿಚರ್ ಅವರು. ಹಾಗೆ ನನ್ನ ಹೆಸರು ಸಹ ಇದೆ, ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದೇನೆ ಎನ್ನುವ ನೆಲೆಯಲ್ಲಿ, ಸಂಘಟನೆಯಲ್ಲಿ ಇದ್ದೇನೆ ನೆಲೆಯಲ್ಲಿ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮ ಸಮಾಜವನ್ನು ಕಟ್ಟುವ ಕೆಲಸ. ಇವರು ಯಾರು ಖಾಲಿ ಜಾತಿಗಾಗಿ ಕೆಲಸ ಮಾಡಿದವರಲ್ಲ, ಇವರೆಲ್ಲ ಸಮಾಜಕ್ಕಾಗಿ ಕೆಲಸ ಮಾಡಿದವರು. ಅವರೆಲ್ಲರನ್ನ ಗುರುತಿಸುವ, ಗೌರವಿಸುವ ಕೆಲಸ ಆಗ್ತಾ ಇದೆ. ಇದನ್ನ ದಾಸ್ ಚಾರಿಟೇಬಲ್ ಟ್ರಸ್ಟ್ನವರು ಮಾಡ್ತಿದ್ದಾರೆ. ಅನಿಲ್ ದಾಸ್ ಅವರು ಅಧ್ಯಕ್ಷ ವಹಿಸಿಕೊಂಡು ಈ ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಇಷ್ಟು ಜನರ ಹಿರಿಯರನ್ನು ಗುರುತಿಸುವ ಕೆಲಸ ಮಾಡ್ತಿದ್ದಾರೆ. ಈ ರೀತಿ ನಾಯಕರು ಬಂದ್ರೆ ಅವರು ದುಡಿದನ್ನು ಸ್ವಲ್ಪ ಒಂದಿಷ್ಟು ಸಮಾಜಕ್ಕೆ ಕೊಡುವ ಕೆಲಸ ಅನಿಲ್ ದಾಸ್ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ. ಅನಿಲ್ ದಾಸ್ ಅಂತ ಯುವಕರು ಬರಬೇಕು, ಫಸ್ಟ್ ಲೈನ್, ಸೆಕೆಂಡ್ ಲೈನ್, ಥರ್ಡ್ ಲೈನ್ ಲೀಡರ್ಸ್ ಬರಬೇಕಂತ ಕೇಳ್ಕೊಂಡು ಇದು ಮೂವ್ಮೆಂಟು. ಈ ಮೂವ್ಮೆಂಟ್ ಮುಂದುವರಿತಾ ಹೋಗ್ತಾರೆ. ಚಳವಳಿ ಸರ್ವಜ್ಞನ ಜಯಂತಿಯನ್ನ ಹೋರಾಟಕ್ಕೆ ತಂದುದು ಇದೇ ಸಮುದಾಯ, ಇದೇ ಹುಡುಗರು, ಇದೇ ಯುವ ವೇದಿಕೆಯವರು. ಅಲ್ಲಿ ಕಾರ್ಕಳದಲ್ಲಿ ಒಂದು ವೃತ್ತ, ಇಲ್ಲಿ ಬೋಂದೇಲಲ್ಲಿ ಒಂದು ವೃತ್ತ 50 ಲಕ್ಷ ರೂಪಾಯಿಯಲ್ಲಿ ನಮ್ಮ ಭರಶೆಟ್ಟರ ನೇತೃತ್ವದಲ್ಲಿ ಮಾಡಿಕೊಟ್ಟಿದ್ರು ಕುಂಬಾರಿಗೆ. ಇಡೀ ರಾಜ್ಯದಲ್ಲಿ ಸರ್ವಜ್ಞ ಜಯಂತಿಯನ್ನ ಕುಂಬಾರ ಸಮುದಾಯದ ಜೊತೆ ಆಚರಿಸಲಿಕ್ಕೆ ಅನುವು ಮಾಡಿಕೊಟ್ಟ, ಹೋರಾಟ ಮಾಡಿದ ಒಂದು ಸಂಘಟನೆ ಯುವ ವೇದಿಕೆ. ಹಾಗಾಗಿ ಈ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಬೆಳವಣಿಗೆ ಆಗಬೇಕು. ಧರ್ಮದ ಜೊತೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಾವು ಮುಂದುವರಿಬೇಕು ಅಂತ ಒಂದು ಒಳ್ಳೆ ಸ್ಪರ್ಧೆ ಮಾಡ್ತಿದ್ದಾರೆ. ಕುಲಾಲ್ ಯುವಕರಲ್ಲಿರುವ ಟ್ಯಾಲೆಂಟ್ ನೀವು ನೋಡಿರ್ಬೋದು. ಕರಾವಳಿಯಲ್ಲಿರುವ ಒಂದು 15 MC-ಗಳಲ್ಲಿ 4-5 MC ಮಾಡುವವರು ಕುಲಾಲ ಸಮುದಾಯದವರು. ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಒಳ್ಳೊಳ್ಳೆ ಕಲಾವಿದರು ಕುಲಾಲ ಸಮುದಾಯವರು. ನಾಟಕದಲ್ಲಿ ನೋಡಿದ್ರು ಕುಲಾಲರು, ಆರ್ಟಿಸ್ಟ್ಗಳು, ಯಾವುದೇ ರೀತಿಯಲ್ಲಿ. ಹಾಗಾಗಿ ಈ ಸಮುದಾಯಕ್ಕೆ ಸ್ವಲ್ಪ ಸಾಮಾಜಿಕ ನ್ಯಾಯ ಕಡಿಮೆ ಆಗಿದೆ. ಅದನ್ನು ನೀವೆಲ್ಲ ಕೊಡಿಸುವ ಕೆಲಸ ಮಾಡಬೇಕಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೇವೆ. ಈಗಾಗಲೇ ಎಲ್ಲ ನಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ
ಕಾಸರಗೋಡು ಇರ್ಬೋದು, ನಮ್ಮ ಉಡುಪಿ ಜಿಲ್ಲೆ ಎಲ್ಲ ಕಡೆಯಿಂದ ನಮ್ಮ ಸಮಾಜದವರು, ಅದೇ ರೀತಿ ಆತ್ಮೀಯರು, ನಮ್ಮ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಂದು ಸಹಯೋಗದಲ್ಲಿರುವವರು, ಅದೇ ರೀತಿ ಎಲ್ಲ ಪ್ರಮುಖರು ಸೇರುವಂಥ ಸಂದರ್ಭದಲ್ಲಿ ಒಂದು ಕಡಿಮೆ ಅಂದರೆ ಒಂದು 2,500 3 ಸಾವಿರ ಜನ ಸೇರುವಂಥ ಅವಕಾಶ ಇದೆ. ಬೆಳಿಗ್ಗೆ 8:30ರಿಂದ 9:30 ಗಂಟೆವರೆಗೆ ನಿರಂತರ ಕಾರ್ಯಕ್ರಮ ಇರುವುದರ ಕಾರಣ ನಾವೆಲ್ಲರಿಗೂ ನಮ್ಮ ಆಮಂತ್ರಣ ಮುಟ್ಟಿಸಿದ್ದೀವಿ. ಆದಷ್ಟು ಸ್ಪಂದನೆ ಸಿಗ್ತದೆ. ಜಿಲ್ಲೆಯಾದ್ಯಂತ ಎಲ್ಲ ಕುಲಾಲರಲ್ಲದೆ ಕುಲಾಲ ಅಭಿಮಾನಿ ವರ್ಗದವರು, ಅದೇ ರೀತಿ ಮುಂಬೈ ಸಂಘ ಇರ್ಬೋದು, ಅದೇ ರೀತಿ ಬೆಂಗಳೂರು ಸಂಘ ಇರ್ಬೋದು, ನಮ್ಮ ಮೈಸೂರು ಎಲ್ಲ ಕಡೆ ಇರುವಂಥ ಎಲ್ಲ ನಮ್ಮ ಆತ್ಮೀಯರು, ಪ್ರಮುಖರು, ಅದೇ ರೀತಿ NRIಗಳು ಅಂದರೆ ಈಗ ವಿದೇಶದಲ್ಲಿ ಕೂಡ ನಮ್ಮ ಅವರ ಆತ್ಮೀಯರು ತುಂಬ ಇದ್ದಾರೆ. ಅವರೆಲ್ಲ ಒಳ್ಳೆಯ ಸ್ಪಂದನೆ ಸಿಗುವ ಕಾರಣ ಕನಿಷ್ಠ ಅಂದರೆ 2,500 3 ಸಾವಿರವರೆಗೆ ನಮ್ಮ ಜನ ಸೇರುವಂಥ ಅವಕಾಶ ಇದೆ. ಅದೇ ರೀತಿ ಬೆಳಿಗ್ಗೆಯಿಂದ ಉಪಹಾರದೊಟ್ಟಿಗೆ ಮಧ್ಯಾಹ್ನದ ಭೋಜನ, ಅದೇ ರೀತಿ ರಾತ್ರಿ ಎಲ್ಲ ವ್ಯವಸ್ಥೆಯಲ್ಲಿ ನಾವು ನಮ್ಮ ಕುಲಾಲ ಕುಮಾರಿ ವೇದಿಕೆಯಿಂದ ವ್ಯವಸ್ಥೆ ಮಾಡ್ತೀವಿ.